ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಯಾರೆಲ್ಲ ಉಚಿತ ಬೋರ್ವೆಲ್ಲು ಗಂಗಾ ಕಲ್ಯಾಣ ಯೋಜನೆಯಿಂದ ಉಚಿತ ಬೋರ್ವೆಲ್ನ ನಾವು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಇದೇ ಆಗಸ್ಟ್ 31 ಒಳಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ನೀವು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ 31. ಅದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಫ್ರೀ ಬೋರ್ವೆಲ್ ಏನಿದೆ ಅದನ್ನು ತೆಗೆಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಗಂಗಾ ಕಲ್ಯಾಣ ಯೋಜನೆ ಮೂಲಕ. ಅದಕ್ಕೆ ಯಾವ್ಯಾವ ನಿಗಮದಿಂದ ನೀವು ಅರ್ಜಿನ ಸಲ್ಲಿಸ್ಬೋದು, ಅದು ಯಾವ ಥರ ಮತ್ತು ಎಷ್ಟು ಸಹಾಯಧನ ಸಿಗುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಈ ಈ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ನೋಡೋದಾದರೆ, ಈ ಯೋಜನೆಯ ಅಂತರ್ಜಲ ಕಡಿಮೆ ಆಗಿರುವ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ತಾಲೂಕು ಜಿಲ್ಲೆಗಳಿಗೆ ಘಟಕದ ವೆಚ್ಚವನ್ನು 4.75 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. 4,75,000 ಅಂತ ನಿಗದಿಪಡಿಸಲಾಗಿದೆ. ಇದರಲ್ಲಿ ವಿದ್ಯುತೀಕರಣ ಸೇರಿ 4.25 ಲಕ್ಷ ಸಹಾಯಧನ ಅವಶ್ಯವಿದ್ದರೆ ಬಡ್ಡಿ 4% ಬಡ್ಡಿ ದರದಲ್ಲಿ 50,000 ರೂಪಾಯಿ ಸಾಲವನ್ನು ಸಹ ಅವರು ಮಂಜೂರು ಮಾಡ್ತಾರೆ. ಏಕೆಂದರೆ ವಿದ್ಯುತೀಕರಣ ಅಂತಂದರೆ ಇದರಲ್ಲಿ ನಿಮಗೆ ಈಗ ಹೊಸದಾಗೆ ಟ್ರಾನ್ಸ್ಫಾರ್ಮ್ ಎಲ್ಲ ಕೊಡೋದು ಅಂಥದ್ದು ಕರೆಂಟ್ದು ಇರಲ್ಲ, ಸೋಲಾರ್ ಸಿಸ್ಟಮ್ ಇರುತ್ತೆ. ಸೋಲಾರ್ನ ಅಳವಡಿಸ್ಕೊಡ್ತಾರೆ. ಯಾಕೆಂತಂದರೆ ಈಗ ಯಾವುದಕ್ಕೂ ಹೊಸದಕ್ಕೆ ಟ್ರಾನ್ಸ್ಫಾರ್ಮ್ ವಿದ್ಯುತ್ ನೀಡ್ತಾ ಇಲ್ಲ. ಹಾಗಾಗಿ ಮತ್ತು ರಾಜ್ಯದ ಉಳಿದ ಜಿಲ್ಲೆಗಳ ಘಟಕ ವೆಚ್ಚವನ್ನು 3.75 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಅಂದರೆ 3,75,000 ರೂಪಾಯಿ. ಮತ್ತು ಇದಕ್ಕೂ ಸಹ 50,000 ರೂಪಾಯಿ 4% ಬಡ್ಡಿ ದರದಲ್ಲಿ 50,000 ರೂಪಾಯಿನ ಸಾಲವನ್ನು ಮಂಜೂರು ಮಾಡ್ತಾರೆ. ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಘಟಕಕ್ಕೆ ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಜಿಲ್ಲೆಗಳಿಗೆ ತೆರೆದ ಬಾವಿ ಮೂಲಕ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಅವಕಾಶವಿರುತ್ತದೆ. ಆ ಕಡೆಗೂ ಸಹ ಕರಾವಳಿ ಭಾಗಕ್ಕೂ ಸಹ ಈ ಥರದೊಂದು ವ್ಯವಸ್ಥೆ ಇರುತ್ತೆ. ಮತ್ತು ಈ ಯೋಜನೆಯ ಮಾನದಂಡ, ಎಲ್ಲ ಯೋಜನೆಗೂ ಒಂದು ಮಾನದಂಡ ಅಂತ ಇದ್ದೇ ಇರುತ್ತೆ. ಈ ಯೋಜನೆಗೆ ಮಾನದಂಡ ಬಂದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯ ಪ್ರಯೋಜನ ಪಡೆಯಲು ಯಾವುದೇ ನೀರಾವರಿ ಸೌಲಭ್ಯ ಹೊಂದಿಲ್ಲದ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. ಕನಿಷ್ಠ 2 ಎಕರೆ, ಗರಿಷ್ಠ 5 ಎಕರೆ ಜಮೀನು ಹೊಂದಿರಬೇಕು. ಈ ಜಮೀನು ಒಂದೇ ಸ್ಥಳದಲ್ಲಿರಬೇಕು. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಂತ ಇದ್ರೆ ಆಗಲ್ಲ, ಒಂದೇ ಕಡೆ ಇರಬೇಕು. ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಕೊಡಗು ಜಿಲ್ಲೆಯ ರೈತರಿಗೆ ಕನಿಷ್ಠ 1 ಎಕರೆ ನಿಗದಿಪಡಿಸಲಾಗಿದೆ. ಅರ್ಜಿದಾರರು ಯಾವುದೇ ಕೇಂದ್ರ ರಾಜ್ಯ ಸರ್ಕಾರದ ಹುದ್ದೆಯಲ್ಲೂ ಇರಬಾರದು. ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಇದ್ದರೆ ಅಂಥವರು ಸಹ ಇದಕ್ಕೆ ಅಪ್ಲೈ ಮಾಡೋಂಗಿಲ್ಲ. ಮತ್ತು ವಾರ್ಷಿಕ ವರಮಾನ ಗ್ರಾಮಾಂತರವಾರು ಬಂದು 98,000 ರೂಪಾಯಿ ಇರಬೇಕು. ಹಾಗೂ ಪಟ್ಟಣ ಪ್ರದೇಶಕ್ಕೆ ಬಂದರೆ 1,20,000 ರೂಪಾಯಿಗಳ ಮಿತಿ ಇರಬೇಕು ಅಂತ ವಾರ್ಷಿಕ ಆದಾಯ ಬಂದು. ಮತ್ತು ಆಧಾರ್ ನಂಬರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಈಗಾಗಲೇ ಆಯಾ ಜಾತಿ ಸಮುದಾಯದ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ಈಗಾಗಲೇ ಅದರ ಒಂದು ಬೋರ್ ಹಾಕ್ಸ್ಕೊಂಡಿದ್ರು ನೀವು ಆ ಥರದ ಯೋಜನೆಯಲ್ಲಿ, ಅಂಥವರು ಇದಕ್ಕೆ ಅರ್ಜಿನ ಹಾಕೋಂಗಿಲ್ಲ. ತಗೊಂಡವ್ರೆ ಮತ್ತೆ ತಗೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ ಅಂತ. ಮತ್ತು ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳೇನೇನು ಬೇಕು ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಮತ್ತು ಆಧಾರ್ ಕಾರ್ಡು, ಮತ್ತು ರೇಷನ್ ಕಾರ್ಡು, BPL, ಮತ್ತು ಅತಿ ಸಣ್ಣ ರೈತರ ದೃಢೀಕರಣ ಪತ್ರ, ಅತಿ ಸಣ್ಣ ನೀರಾವರಿ ದೃಢೀಕರಣ ಪತ್ರ ಇರುತ್ತಲ್ಲ ಅದು, ಮತ್ತು ರೈತರ ಇಯ ಸಂಖ್ಯೆ, ಮತ್ತು ಜಮೀನಿನ ಪಾಣಿ, ಇಷ್ಟು ಬೇಕು. ಮತ್ತು ಯಾವೆಲ್ಲ ರೈತರ ಅರ್ಜಿ ಸಲ್ಲಿಸ್ಬೋದು, ಜಾತಿಯ ರೈತರು ಅರ್ಜಿ ಸಲ್ಲಿಸ್ಬೋದು ಅಂತ ಅನ್ನೋದಾದರೆ, ರಾಜ್ಯದ ವಿವಿಧ ಜಾತಿ ಸಮುದಾಯಗಳಿಗೆ ಮೀಸಲಾಗಿರುವ ಅಭಿವೃದ್ಧಿ ನಿಗಮ ನಿಯಮಿತಗಳಿಂದ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಈ ಕೆಳಕಂಡ ಜಾತಿ ಸಮುದಾಯ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು. ಯಾವ್ಯಾವುದು ಅಂದರೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಮತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೊಳಗಿರುವ ವೀರಶೈವ ಲಿಂಗಾಯತರು, ಮತ್ತು ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ, ಮತ್ತು ವಿಶ್ವಕರ್ಮ ಸಮುದಾಯ ರೈತರು, ಮತ್ತು ಉಪ್ಪಾರ ಸಮುದಾಯ ರೈತರು, ಅಂಬಿಗರ ಸಮುದಾಯ ರೈತರು, ಮತ್ತು ಸವಿತಾ ಸಮುದಾಯದ ರೈತರು, ಮತ್ತು ಮಡಿವಾಳ ಸಮುದಾಯದ ರೈತರು, ಮತ್ತು ಕಾಡುಗೊಲ್ಲ ಸಮುದಾಯದ ರೈತರು, ಅಲೆಮಾರಿ ಸಮುದಾಯದ ರೈತರು, ಇಷ್ಟು ಸಮುದಾಯದವರು ಸಹ ಅರ್ಜಿನ ನೀವು ಸಲ್ಲಿಸ್ಬೋದು. ಮತ್ತು ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅನ್ನೋದಾದರೆ, ಏನೇ ನಿಮ್ಮ ಗ್ರಾಮ ಏನಿರುತ್ತೆ, ಗ್ರಾಮವನ್ನು, ನಿಮ್ಮ ಹತ್ತಿರದ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು, ಈ ಥರದ್ದು ಎಲ್ಲಿರುತ್ತೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ನೀವು ಇದಕ್ಕೇನು ಬೇಕಾಗಿದೆ ದಾಖಲೆಗಳು ಹೇಳಿದ್ರಲ್ಲ ಅಷ್ಟು ತೊಗೊಂಡೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು.
ಈ ತಿಂಗಳು ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗೆ ನೀವು ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಆಗುತ್ತೆ. ಮತ್ತು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ದಿನಾಂಕ 31/8/2024 ಆಗಿ ಹೇಳಿದೆ. ಮತ್ತು ಅಂಬಿಗ ಹಾಗೂ ಒಕ್ಕಲಿಗ ಸಮುದಾಯದ ರೈತರು ಅರ್ಜಿ ಸಲ್ಲಿಸಲು 30/8/2024 ಈ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಆ ಟೈಮ್ ಆಗೋದ್ಮೇಲೆ ಬಂದರೆ ಯಾವುದೇ ಅರ್ಜಿನೂ ಅವರು ಸ್ವೀಕರಿಸೋದಿಲ್ಲ ಅಂತ ಹೇಳವ್ರೆ. ಬೇಕಾದ್ರೆ ನಾನು ಇಲ್ಲೊಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ಲಿಂಕ್ನ ಬೇಕಾದ್ರೆ ಯೂಸ್ ಮಾಡಿ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಏನೆಲ್ಲ ಇದೆ ಅಂತ. ಯಾರೆಲ್ಲ ಅವಶ್ಯಕತೆ ಇದೆ ಅವರು ಈಗ ಏನೇನು ಇಲ್ಲಿ ಕಂಡೀಷನ್ ಹೇಳಿದಾರಲ್ಲ, ಇಷ್ಟೇ ಇರಬೇಕು ಅಂತ ಹೇಳಿದ್ದಾರೆ ನೋಡಿ, ಮಾನದಂಡಗಳು ಹೇಳಿದ್ದಾರೆ ಕೆಲವೊಂದು. ಅಂದರೆ 2 ಎಕರೆ ಕನಿಷ್ಠ, 5 ಎಕರೆ ಗರಿಷ್ಠ ಆ ಥರ ಇರುವಂಥವ್ರು. ಮತ್ತು ಈ ಕಡೆ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಇವರಿಗೆಲ್ಲ 1 ಎಕರೆ ಹೇಳಿದ್ದಾರೆ ಅದು. ಮತ್ತು ಗ್ರಾಮಾಂತರ ವಾರ್ಷಿಕ ಏನಿದೆ 98,000, ಮತ್ತು ಪಟ್ಟಣವ್ರಿಗೆ 1,20,000 ಆದಾಯ ಆ ಥರದ್ದು ಅದೆಲ್ಲ ನೋಡ್ಕೊಂಡು ನೀವು ಬೇಕಾದ್ರೆ ನಿಮ್ಗೆ ಓಕೆ ಅಂತ ಅನಿಸಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಅರ್ಜಿ ಸಲ್ಲಿಸಿ ಇದನ್ನು ಉಪಯೋಗ ಪಡ್ಕೊಳ್ಳಿ ಇದನ್ನು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.